ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಕೋಣೆಗೆ ಬಂದವಳು ಅತ್ತು ಅತ್ತು ಸುಸ್ತಾಗಿ ಮುದುಡಿ ಮಲಗಿದ್ದಳು. ಅಷ್ಟರಲ್ಲಿಯೇ ಅವಳ ಫೋನ್ ರಿಂಗಣಿಸಿತು. ಮೊದಲ ಬಾರಿಗೆ ಮೊಬೈಲ್ ಸದ್ದಾದಾಗ ತೆಗೆಯದೆ ಹಾಗೆ ಮಲಗಿದಳು. ಅದು ಬಿಡದೆ ಪುನಃ ಶಬ್ದ ಮಾಡಿದಾಗ ಪಕ್ಕದಲ್ಲಿದ್ದ ಮೊಬೈಲ್ ತೆಗೆದು ನೋಡಿದರೆ ಲೀನಾ ಕರೆ ಮಾಡಿದ್ದಳು. ಅವಳ ಕರೆಯನ್ನು ನೋಡುತ್ತಿದ್ದ ಹಾಗೆ ಮತ್ತೆ ದುಃಖ ಉಮ್ಮಳಿಸಿತು. ತನ್ನ ಕಣ್ಣೀರನ್ನು ತೊಡೆದುಕೊಂಡವಳು ಕರೆಯನ್ನು ಸ್ವೀಕರಿಸಿ, ಹಲೋ, ಹೇಳು ಲೀನಾ ಎಂದಳು. ನಾನು ಕರೆ ಮಾಡಿದಾಗ ಹೊರಡುತ್ತಿದ್ದೇನೆ ಎಂದವಳು ಎಲ್ಲಿ ಹೋದೆ? ಏನಾದ್ರೂ ಟ್ರಾಫಿಕ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀಯಾ? ಏನು ಕತೆ ನಿಂದು? ಬಾಯಿಗೆ ಬಿಡುವು ಕೊಡದೆ ಒಂದೇ ಸಮ ಮಾತನಾಡಿದಳು. ಮಾತು ಕೇಳಿದವಳು ದುಃಖ ತಡೆಯಲಾರದೆ ಅಳಲಾರಂಭಿಸಿದಳು. ಜಾನಕಿಯ ಅಳುವನ್ನು ಕೇಳಿದವಳಿಗೆ ಗಾಬರಿಯಾಯಿತು. ಜಾನಕಿ, ಏನಾಯ್ತು? ಯಾಕೆ ಹೀಗೆ ಅಳುತ್ತಿದ್ದೀಯ ಎಂದರೂ ಸಹ ಅವಳದು ಬರೀ ಅಳುವೆ ಆಗಿತ್ತು. ನಿಲ್ಲದ ಅವಳ ಅಳುವನ್ನು ನೋಡಿದವಳು, ಜಾನಕಿ, ಮೊದಲು ಅಳು ನಿಲ್ಲಿಸಿ, ಏನಾಯ್ತು ಎಂದು ಹೇಳು ಎಂದಳು. ಲೀನೇಟಾಳ ಮಾತಿಗೆ ತನ್ನ ಕಣ್ಣೀರು ಒರೆಸಿಕೊಂಡವಳು ತನ್ನನ್ನು ತನ್ನ ತಂದೆ ಹಾಸ್ಪಿಟಲ್ಗೆ ಬರದ ಹಾಗೆ ತಡೆದದ್ದು, ಆ ವಯಸ್ಕ ಮನೆಗೆ ಬಂದ ವಿಚಾರ, 5 ಲಕ್ಷ ಹಣದ ವಿಚಾರ, ಮುಂದಿನ ವಾರವೇ ಇರುವ ಮದುವೆಯ ಬಗ್ಗೆ ಎಲ್ಲವನ್ನು ಹೇಳಿ ಅಳುತ್ತಲೇ ಇದ್ದಳು. ಜಾನಕಿ, ಅಳ್ಬೇಡ, ಸಮಾಧಾನ ಮಾಡ್ಕೊ. ನಿನ್ನ ತಂದೆ ಇಷ್ಟೊಂದು ಮುಂದುವರಿಯುತ್ತಾರೆ ಎಂದು ತಿಳಿದಿರಲಿಲ್ಲ. ನನ್ನ ಜೀವನದಲ್ಲಿ ನಿನ್ನ ತಂದೆಯಂತವರನ್ನು ನಾನು ಎಂದಿಗೂ ನೋಡಿಲ್ಲ, ಮುಂದೆಯೂ ನೋಡುವುದಿಲ್ಲ ಅಂದುಕೊಳ್ಳುತ್ತೇನೆ. ಅದೆಷ್ಟು ಸ್ವಾರ್ಥದ ಮನುಷ್ಯ. ಹಿಂದೆ ಮುಂದೆ ಯೋಚಿಸದೆ ಆ ಮುದುಕನಿಗೆ ನಿನ್ನನ್ನು ಮದುವೆ ಮಾಡಲು ನೋಡುತ್ತಿದ್ದಾರೆ. ನೋಡು ಜಾನಕಿ, ನೀನು ಈಗ್ಲಾದ್ರೂ ಎಚ್ಚೆತ್ತುಕೊಂಡು ಮೊದಲು ಅಲ್ಲಿಂದ ಹೊರಟು ನಮ್ಮ ಮನೆಗೆ ಬಾ. ನಿಮ್ಮಪ್ಪ ನಮ್ಮ ಮನೆಗೆ ಬಂದು ನಿನ್ನನ್ನು ಅದು ಹೇಗೆ ಕರೆದುಕೊಂಡು ಹೋಗ್ತಾರೆ ನಾನು ನೋಡ್ತೀನಿ ಎಂದಳು. ಬೇಡ ಲೀನಾ, ನನ್ನಿಂದ ನಿಮಗೆಲ್ಲ ತೊಂದರೆಯಾಗುವುದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನೇ ಒಂದು ಪರಿಹಾರ ಹುಡುಕುತ್ತಿದ್ದೇನೆ. ನಾಳೆ ಸಾಧ್ಯ ಆದ್ರೆ ಹಾಸ್ಪಿಟಲ್ಗೆ ಬಂದು ಡಾಕ್ಟರ್ ಜೊತೆ ಮಾತನಾಡುತ್ತೇನೆ ಎಂದಳು. ಹಾ, ಸರಿ ಆಯ್ತು. ಏನೇ ಇದ್ದರೂ ಕರೆ ಮಾಡು. ಆಮೇಲೆ ಯಾವಾಗ್ಲೂ ಹೀಗೆ ಅಳಬೇಡ, ಧೈರ್ಯದಿಂದ ಇರು ಎಂದು ಸ್ನೇಹಿತೆಗೆ ಧೈರ್ಯ ಹೇಳಿದವಳು ಇನ್ನೇನು ಕರೆ ತುಂಡರಿಸಬೇಕು ಎನ್ನುವಾಗ ಏನೋ ನೆನೆದು, ಜಾನಕಿ, 1 ನಿಮಿಷ, ರೆಹಮಾನ್ ಯಾರು ಎಂದಳು. ಲೀನೆಟ್ ರೆಹಮಾನ್ ಹೆಸರು ಹೇಳುತ್ತಿದ್ದ ಹಾಗೆ, ಅವರು ನಿನಗೇಕೆ ಗೊತ್ತು ಎಂದಳು ಆಶ್ಚರ್ಯದಲ್ಲಿ. ಅದನ್ನು ನೀನು ಹೇಳಬೇಕು. ನಾನು ಕೇಳಿದ್ದಕ್ಕೆ ನಿನ್ನ ಸ್ನೇಹಿತ ಎಂದು ಹೇಳಿದ ಎಂದು ಹೇಳಿದ ಲೀನಾಳ ಮಾತು ಕೇಳಿದವಳು, ಅವರ ಜೊತೆ ಮಾತನಾಡಿದ್ಯಾ? ಅವರೆಲ್ಲಿ ಸಿಕ್ಕಿದ್ರು ನಿನಗೆ ಎಂದಳು ಅದೇ ಆಶ್ಚರ್ಯದಲ್ಲಿ. ಏನು ಅವರು ಇವರು ಎಂದು ತುಂಬಾ ಗೌರವ ಕೊಡುತ್ತಿದ್ದೀಯಾ ಎಂದು ನಗುತ್ತಲೇ ಹೇಳಿದಳು. ಲೀನಾ, ಅವರು ದೊಡ್ಡವರು, ಅದಕ್ಕೆ ಹಾಗೆ ಹೇಳಿದೆ. ಮೊದಲು ಅವರೆಲ್ಲಿ ಸಿಕ್ಕಿದ್ರು ಎಂದು ಹೇಳು ಎಂದಳು. ಬೆಳಿಗ್ಗೆ ಹಾಸ್ಪಿಟಲ್ಗೆ ಬಂದು ಜಾನಕಿ ಎಲ್ಲಿ ಎಂದು ಕೇಳಿದನು. ನೀವ್ಯಾರು ಎಂದಿದ್ದಕ್ಕೆ ಜಾನಕಿಯ ಸ್ನೇಹಿತ ಎಂದು ಹೇಳಿದ. ಅವನು ಯಾವಾಗಿನಿಂದ ನಿನ್ನ ಸ್ನೇಹಿತ ಆದ? ಏನು ಸಮಾಚಾರ ಎಂದು ಕೇಳುತ್ತಿದ್ದ ಹಾಗೆ ತಲೆಯ ಮೇಲೆ ಕೈ ಹೊತ್ತವಳು ರೆಹಮಾನನ ಮೊದಲನೇ ಭೇಟಿಯಿಂದ ಇಂದಿನವರೆಗೂ ಆದಂತಹ ಘಟನೆಗಳೆಲ್ಲವನ್ನು ವಿವರಿಸಿದಳು. ಹಾಗಾದ್ರೆ ಇವತ್ತು ಇಂದಿನ ನಿಮ್ಮಪ್ಪನ ನಿರ್ಧಾರಕ್ಕೆ ರೆಹಮಾನ್ ಕಾರಣ. ಹಾಳಾದವನು, ಅಲ್ಲಿಗೆ ಏಕೆ ಬರಲು ಹೋದನು ಎಂದಳು. ಲೀನೇಟ್ ಆಗಲೇ ಅವನ ಮೇಲೆ ಕೋಪಗೊಂಡಿದ್ದಳು. ಬಿಡು ಲೀನಾ, ಎಲ್ಲ ನನ್ನ ಹಣೆ ಬರಹ, ಅವರನ್ಯಾಕೆ ಹೊಣೆ ಮಾಡ್ತೀಯ ಎಂದವಳು ಕರೆಯನ್ನು ತುಂಡರಿಸಿದಳು. ಕರೆ ಕಡಿತಗೊಳಿಸಿದ ಕ್ಷಣದಲ್ಲಿ ಲೀನಾಳ ಮೆಸೇಜ್ ರವಾನೆಯಾಗಿತ್ತು. ಏನೆಂದು ತೆರೆದು ನೋಡಿದರೆ, ರೆಹಮಾನ್ ನೋಡಲು ರಾಜಕುಮಾರನಂತೆ ಇದ್ದಾನೆ ಎಂದು ಬರೆದಿದ್ದಳು. ಲೀನಾ ಮೆಸೇಜ್ ನೋಡಿದವಳು ತುಟಿಯರಳಿಸಿದ್ದಳು. ಪುನಃ ಕ್ಷಣದಲ್ಲಿ ಮನೆಯ ಪರಿಸ್ಥಿತಿ ನೆನೆದು ಮುಖ ಬಾಡಿತು. ಮನಸ್ಸಿನ ತುಂಬಾ ಕಹಿ ತುಂಬಿತು. ಆಗಲೇ ಒಂದು ಮಹತ್ತರವಾದ ನಿರ್ಧಾರ ಮಾಡಿ ಮಲಗಿದಳು. ಲೋ, ಯಾರೋ ಬೇಕೆಂದೇ ತಾನೇ ತನ್ನ ಕೈ ಏಟು ಮಾಡಿಕೊಂಡು ಆಸ್ಪತ್ರೆಗೆ ಹೋಗುವವರನ್ನು ಏನೆಂದು ಹೇಳ್ಬೇಕು? ಏನೋ ಗೊತ್ತಿಲ್ಲ ರಶೀದ್, ಹಾಗೆ ಮಾತನಾಡಿದವರನ್ನೇ ಕೇಳಬೇಕು. ಅಡಿಕೆ ಕಣದಲ್ಲಿ ಮಲಗಿದ್ದ ರೆಹಮಾನನ ಬಳಿಗೆ ಬಂದ ಯಾದವ್ ಮತ್ತು ರಶೀದ್ ಇಬ್ಬರು ಅವನನ್ನು ಕಾಲು ಎಳೆಯುತ್ತಾ ಮಾತನಾಡಿಕೊಂಡು ಅವನ ಬಳಿಗೆ ಬಂದರು. ಏನೋ ಮುಖ್ಯವಾದ ಕೆಲಸಕ್ಕೆ ಎಂದು ಹೋಗಿರುತ್ತಾನೆ. ನೀವು ಅಷ್ಟಕ್ಕೆ ಯಾಕೆ ಅವನ ಕಾಲು ಎಳೆಯುತ್ತಿದ್ದೀರಾ? ಬಿಡ್ರೋ
ಎಂದು ರೆಹಮಾನನ ಪರ ಮಾತನಾಡಿಕೊಂಡು ಬಂದನು ಜಗನ್. ನನ್ ಮಗ್ನೆ, ಇಷ್ಟೊತ್ತಿನ ತನಕ ನಮ್ಮ ಪರ ಮಾತನಾಡಿ ಬರುತ್ತಿದ್ದವನು ಆಗ್ಲೇ ಪಕ್ಷ ಬದಲಾಯಿಸಿ ಅವನ ಪರ ಮಾತನಾಡ್ತಿದ್ದೀಯಾ ಎಂದು ಹೇಳಿದ ರಶೀದ್ ಅವನ ಹೆಗಲು ಬಳಸಿ ಕುತ್ತಿಗೆ ಹಿಡಿದನು. ಹೇ ಬಿಡೋ, ಕತ್ತು ನೋವುತ್ತೆ ಎಂದು ಕೂಗುತ್ತಿದ್ದ ಜಗನ್ನನ್ನು ನೋಡಿ ಮಲಗಿದ್ದಲ್ಲಿಂದ ಎದ್ದು ಕುಳಿತು, ಏನ್ರೋ ನಿಮ್ದು, ಅದೇನು ಹೇಳಲು ಬಂದಿದ್ದೀರಾ, ಅದನ್ನು ನೇರವಾಗಿ ಹೇಳಿ ಎಂದನು. ಏನು, ನಮ್ಮನ್ನೇ ಏನು ಅಂತ ಕೇಳ್ತಿದ್ದೀಯಾ? ಇದೊಳ್ಳೆ ಚೆನ್ನಾಗಿದೆ ನೋಡ್ರ ಇವನನ್ನ ಎಂದು ಯಾದವ್ ಹೇಳುತ್ತಲೇ ಅವನ ಪಕ್ಕ ಕುಳಿತನು. ಇನ್ನುಳಿದ ಇಬ್ಬರು ಅವನ ಅಕ್ಕಪಕ್ಕ ಕುಳಿತರು. ಈಗ ನಿಮ್ಮ ಸಮಸ್ಯೆ ಏನ್ರೋ ಎಂದನು. ಸಮಸ್ಯೆ ನಮ್ಮದಲ್ಲಪ್ಪ, ನಿನ್ನದು. ಯಾಕೆ ಅಗ್ರಹಾರದ ದೇವಸ್ಥಾನಕ್ಕೆ ಹೋಗಿದ್ದೆ ಎಂದನು ಜಗನ್. ಇದನ್ನೆಲ್ಲ ನಿಮಗೆ ಯಾರು ಹೇಳಿದ್ದು ಎಂದು ಆಶ್ಚರ್ಯದಲ್ಲಿ ಕೇಳಿದನು. ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಏನು ತಿಳಿಯುವುದಿಲ್ಲ ಎಂದುಕೊಂಡಿದ್ದೀಯಾ ಎಂದನು ರಶೀದ್. ಬಾಯಿ ಮುತ್ತೀಯ, ಆ ನಯನಾಳಿಗೆ ಬಾಯಿ ನಿಲ್ಲಲ್ಲ, ಎಲ್ಲವನ್ನೂ ನಿಮ್ಮ ಬಳಿ ಒದರಿದ್ದಾಳೆ ಎಂದನು ಸಿಡಿಕಿನಲ್ಲಿ. ಅವಳು ಹೇಳಿದ್ದೂ ಆಯ್ತು, ನಮಗೆ ಗೊತ್ತಾಗಿಯೂ ಆಯ್ತು. ನಿಮ್ಮ ತಂದೆ ಮದುವೆಯಾಗು ಎಂದರೆ ನನಗೆ ಈಗಲೇ ಮದುವೆ ಬೇಡ ಎಂದವನು ಈಗ ಯಾವುದೋ ಹುಡುಗಿ ನೋಡಲು ಅಗ್ರಹಾರಕ್ಕೆ ಹೋಗಿದ್ದೀಯಾ, ಏನು ಕತೆ ನಿಂದು ಎಂದು ಜಗನ್ ಹೇಳಿದರೆ, ಜಗನ್, ನೀವು ತಿಳಿದಿರುವ ಹಾಗೆ ಏನೂ ಇಲ್ಲ ಕಣ್ರೋ, ನಾನು ಅಲ್ಲಿಗೆ ಹೋಗಿದ್ದೆ ಬೇರೆ ಕಾರಣಕ್ಕೆ ಎಂದ ತಕ್ಷಣ. ನೀನಾಗಿರುವುದಕ್ಕೆ ಸುಮ್ಮನೆ ಬಂದಿದ್ದೀಯ, ನಾನಾಗಿದ್ರೆ ಆ ಮುದುಕನಿಗೆ ಅಲ್ಲಿಯೇ ಒಂದು ಗತಿ ಕಾಣಿಸುತ್ತಿದೆ ಎಂದು ಕೋಪದಲ್ಲಿ ಹೇಳಿದನು ಯಾದವ್, ಸ್ವಲ್ಪ ನಿಧಾನ ಮಾತನಾಡು ಮಾರಯ್ಯ, ಯಾರಾದ್ರೂ ಕೇಳಿಸಿಕೊಂಡಾರು ಎಂದು ಸ್ವಲ್ಪ ದೂರದಲ್ಲಿ ಅಡಿಕೆ ಸುಳಿಯುತ್ತಿದ್ದ ಹೆಂಗಸರನ್ನು ನೋಡಿಕೊಂಡು ಹೇಳಿದವನು. ಯಾದವ್, ಅವರೇನೋ ಅನಾಗರಿಕರ ಹಾಗೆ ವರ್ತಿಸಿದರು ಎಂದು ನಾನು ಹಾಗೆಯೇ ಅವರ ಮೇಲೆ ಕೈ ಮಾಡಿದರೆ ಅವರಿಗೂ ನನಗೂ ವ್ಯತ್ಯಾಸ ಇರುತ್ತಿರಲಿಲ್ಲ. ಹಾಗೆಯೇ ನಾನು ಕೈಲಾಗದೆ ಅಲ್ಲಿಂದ ಬರಲಿಲ್ಲ, ಆ ಹುಡುಗಿಯ ಮುಖ ನೋಡಿ ಹಾಗೆ ಬಂದೆ ಎಂದನು. ಅವನ ಮಾತಿಗೆ ಮೂವರು ಓ ಎಂದು ಉದ್ಗಾರ ತೆಗೆದರು. ಅವರ ಕೂಗಿಗೆ ಕಿವಿ ಮುಚ್ಚಿದವನು, ನೀವು ತಿಳಿದ ಹಾಗೆ ಏನೂ ಇಲ್ಲ ಎಂದವನು ಅಲ್ಲಿಂದ ಎದ್ದು ಹೋದನು. ಹೋಗು, ಎಲ್ಲಿಗೆ ಹೋಗ್ತೀಯ? ಯಾವ ಹುಡುಗಿಯ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಇರುವ ನೀನು ಇವರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದೀಯಾ ಅಂದ್ರೆ ಏನೋ ಇದೆ ಎಂದು ನಕ್ಕನು ಜಗನ್ ನಗುವಿನ ಜೊತೆ ಯಾದವ್ ಮತ್ತು ರಶೀದ್ ನಗುವನ್ನು ಸೇರಿಸಿದರು. ಬೆಳಗ್ಗೆ ಮೂಡಣದಿ ಉದಯಿಸುವ ಸೂರ್ಯನನ್ನು ನಗುಮುಖದಿ ಬರಮಾಡಿಕೊಂಡಿದ್ದಳು ಜಾನಕಿ. ಮನದಲ್ಲಿ ನೋವಿಗೆ ರಾತ್ರಿ ಇಡೀ ಯೋಚಿಸಿ ಅವಳ ನೋವಿಗೆ ಅವಳೇ ಮದ್ದು ಕಂಡು ಹಿಡಿದುಕೊಂಡಿದ್ದಳು. ಗುಡ್ ಮಾರ್ನಿಂಗ್ ಪಾಪು, ಇನ್ನು ಮಲಗಿದ್ದೀಯಾ? ಕಾಲೇಜಿಗೆ ತಡ ಆಗುತ್ತೆ, ಬೇಗ ಎದ್ದೇಳು ಎಂದು ತಲೆಯ ತುಂಬ ರಗ್ಗು ಹೊದ್ದು ಮಲಗಿದ್ದ ತಮ್ಮನ ತಲೆಯ ಮೇಲಿನ ರಗ್ಗು ಸರಿಸಿ ಹೇಳಿದಳು. ಕಣ್ಣು ಬಿಟ್ಟು ತನ್ನ ಅಕ್ಕನನ್ನು ನೋಡಿದ ವಿಕ್ರಮ್ಗೆ ಅವಳ ಲವಲವಿಕೆ ನೋಡಿ ಆಶ್ಚರ್ಯವಾಯಿತು. ಆದರೂ ಅದನ್ನು ಕೆಳದೆ, ಗುಡ್ ಮಾರ್ನಿಂಗ್ ಅಕ್ಕ, ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೇನೆ ಎಂದು ಹೇಳುತ್ತಾ ಮತ್ತೆ ರಗ್ಗನ್ನು ಮುಖದ ಮೇಲೆ ಹೊದ್ದವನನ್ನು ನೋಡಿ ಪುನಃ ರಗ್ಗು ಸರಿಸಿ, ಪಾಪು, ಹೀಗೆ ಆದ್ರೆ ಕಾಲೇಜಿಗೆ ತಡವಾಗಿ ಹೋಗುತ್ತೀಯ, ಇನ್ನೊಂದು ವರ್ಷ ಕಳೆದರೆ ಡಾಕ್ಟರ್ ಆಗುವವನು ನೀನು, ಎಷ್ಟು ಆಕ್ಟಿವ್ ಆಗಿ ಇರಬೇಕು, ಇಷ್ಟೊಂದು ಲೇಜಿ ಆದ್ರೆ ಹೇಗೆ ಎಂದು ಹೇಳುತ್ತಾ ಅವನನ್ನು ಮಲಗಲು ಬಿಡದೆ ಇಳಿಸಿ ಬಚ್ಚಲ ಮನೆಗೆ ಕಳುಹಿಸಿ ತಾನು ಹೊರ ಬಂದಿದ್ದಳು. ತನ್ನ ತಮ್ಮ ಡಾಕ್ಟರ್ ಆಗ್ಬೇಕು ಎಂದು ವಿಕ್ರಮ್ಗಿಂತ ಜಾನಕಿಯೇ ಹೆಚ್ಚಿಗೆ ಕನಸು ಕಂಡಿದ್ದಾಳೆ. ಮುಂದೊಂದು ದಿನ ಅವನು ವೈದ್ಯನಾಗಿ ಬಂದಾಗ ಅವನಿಗಾಗುವ ಸಂತೋಷಕ್ಕಿಂತ ಅದರ 10ರಷ್ಟು ಸಂತೋಷ ಇವಳಿಗೆ ಆಗುತ್ತದೆ. ಆ ಸಂತೋಷವನ್ನು ಅನುಭವಿಸಲು ಚಾತಕ ಪಕ್ಷಿಯ ಹಾಗೆ ಕಾಯುತ್ತಿದ್ದಾಳೆ. ಅಮ್ಮ ಎಂದು ಹೇಳುತ್ತಾ ತಿಂಡಿ ಮಾಡುತ್ತಿದ್ದ ತನ್ನ ತಾಯಿಯನ್ನು ಹಿಂದಿನಿಂದ ತಬ್ಬಿದಳು. ನಿನ್ನೆ ಆ ಘಟನೆ ನಡೆದಾಗಿನಿಂದ ಮಗಳ ದುಃಖವನ್ನು ನೋಡಿ ಅವಳನ್ನು ಮಾತನಾಡಿಸದೆ ಸುಮ್ಮನಿದ್ದವರಿಗೆ ಈಗ ಮಗಳ ಖುಷಿಯನ್ನು ನೋಡಿ ಆಶ್ಚರ್ಯವಾಗಿತ್ತು. ಇದೇನು ಜಾನಕಿ, ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀಯಾ ಎಂದರು. ಖುಷಿಯಾಗಿರಲು ಕಾರಣ ಬೇಕಿಲ್ಲ ಅಮ್ಮ, ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಮಾಡಿಕೊಂಡು ಖುಷಿಯನ್ನು ತಂದುಕೊಂಡರೆ ಆಯಿತು ಎಂದು ನಗುತ್ತಾ ಹೇಳಿದಳು. ಏನೋ ನಿನ್ನ ಮಾತು ಒಗಟಾಗಿದೆ ಎನಿಸುತ್ತಿದೆ ಎಂದ ತಾಯಿಯ ಮಾತಿಗೆ, ಅಮ್ಮ ಒಂದು ಲೋಟ ಕಾಫಿ ಮಾಡಿಕೊಡು ಎಂದು ಮಾತು ಬದಲಿಸಿದಳು. ಸರಿ ಕೊಡ್ತೀನಿ ಇರು ಎಂದವರು 5 ನಿಮಿಷದಲ್ಲಿ 2 ಲೋಟ ಕಾಫಿ ತಯಾರಿಸಿದವರು, ನೀನೊಂದು ತಗೋ, ವಿಕ್ರಮ್ಗೆ 1 ಲೋಟ ಕೊಡು ಎಂದು ಹೇಳುತ್ತಾ ಅವಳ ಕೈಗೆ 2 ಕಪ್ ಕಾಫಿ ನೀಡುತ್ತಿದ್ದ ಹಾಗೆ, ಅಮ್ಮ ನಾನು ಇಲ್ಲಿಗೆ ಬಂದೆ ಎಂದು ನಗುತ್ತಾ ಅಡಿಗೆ ಮನೆ ಒಳಗೆ ಬಂದಿದ್ದನು ವಿಕ್ರಮ್. ಮಕ್ಕಳಿಬ್ಬರು ಕಾಫಿ ಕುಡಿಯುತ್ತಿದ್ದರೆ ಸುಪ್ರಭಾ ಅವರು ತಿಂಡಿ ತಯಾರಿಸುತ್ತಾ ನಿಂತರು. 2 ಗುಟುಕು ಕಾಫಿ ಕುಡಿದ ಜಾನಕಿ, ಅಮ್ಮ ನನಗೆ ಈ ಮದುವೆ ಒಪ್ಪಿಗೆ ಇದೆ, ಅಪ್ಪ ಹೇಳಿದ ದಿನವೇ ಮದುವೆ ನಡೆಯಲಿ ಎಂದು ಗಂಭೀರವಾಗಿ ಹೇಳಿದರು.
ತನ್ನ ಅಕ್ಕ ಈ ಮದುವೆಗೆ ನನಗೆ ಒಪ್ಪಿಗೆ ಇದೆ ಎಂದು ಹೇಳುತ್ತಿದ್ದ ಹಾಗೆ ವಿಕ್ರಮ್ ಕೈಯಲ್ಲಿ ಹಬೆಯಾಡುತ್ತಿದ್ದ ಕಾಫಿ ನೆಲ ಕಚ್ಚಿತು. ತಿಂಡಿ ಮಾಡುತ್ತಿದ್ದ ಸುಪ್ರಭಾ ಅವರು ಆಘಾತದಿಂದ ಒಡನೆಯೇ ಮಗಳೆಡೆಗೆ ತಿರುಗಿ ನಿಂತರು. ಜಾನಕಿ, ಏನು ಹೇಳ್ತಿದ್ದೀಯ ನೀನು? ತಮಾಷೆ ಮಾಡ್ತಿಲ್ಲ ತಾನೆ ಎಂದು ಸುಪ್ರಭಾ ಅವರು ಆಗಲೇ ಕೋಪ ಮಾಡಿಕೊಂಡರು. ನಾನ್ಯಾಕಮ್ಮ ತಮಾಷೆ ಮಾಡಲಿ? ನಿಜವಾಗಿಯೂ ನಾನು ಈ ಮದುವೆಗೆ ಸಂಪೂರ್ಣವಾಗಿ ಒಪ್ಪಿಗೆ ನೀಡುತ್ತಿದ್ದೇನೆ. ನೀವು ಮದುವೆ ತಯಾರಿ ಮಾಡಿಕೊಳ್ಳಿ ಎಂದಳು. ಅಕ್ಕ, ತಲೆ ಕೆಟ್ಟಿದ್ಯಾ ನಿನಗೆ? ನೀನೆಲ್ಲಿ? ಆ ಮುದುಕ ಎಲ್ಲಿ? ಅವನು ನಿನ್ನ ಕಾಲಿನ ಉಗುರಿಗೂ ಸಮ ಇಲ್ಲ. ಅಂಥದ್ರಲ್ಲಿ ಅವನನ್ನು ನೀನು ಅದು ಹೇಗೆ ಮದುವೆ ಆಗ್ತೀನಿ ಎಂದು ಹೇಳುತ್ತಿದ್ದೀಯ? ನೀನು ಅಪ್ಪನ ಮಾತಿಗೆ ಹೆದರಿ ಹೀಗೆ ಹೇಳುತ್ತಿದ್ದೀಯಾ ಎಂದು ನನಗೆ ಗೊತ್ತು. ಅಪ್ಪ ನಮ್ಮನ್ನು ಹೆದರಿಸಲು ಆ ರೀತಿ ಹೇಳುತ್ತಿದ್ದಾರೆ ಅಷ್ಟೆ. ಅವರು ಏನೂ ವಿಷ ಕುಡಿಯುವುದಿಲ್ಲ. ನೀನು ಅವರ ಬಗ್ಗೆ ಯೋಚಿಸಬೇಡ. ಆ ಮುದುಕನ ಜೊತೆ ನಿನ್ನ ಮದುವೆ ಎಂದಿಗೂ ಸಾಧ್ಯವಿಲ್ಲ ಎಂದನು ವಿಕ್ರಮ್. ಇಲ್ಲ ಪಾಪು, ಅಪ್ಪನ ಮಾತಿಗೆ ಹೆದರಿ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ನಾನು ತುಂಬ ಯೋಚಿಸಿ ಈ ಮದುವೆಯಾಗಲು ನಿರ್ಧರಿಸಿದ್ದೇನೆ. ನಾನು ಇಲ್ಲಿದ್ದಷ್ಟು ದಿನವೂ ನನ್ನಿಂದ ಅಮ್ಮನಿಗೆ ನೋವು ಮತ್ತು ನಿನಗೆ ಓದಿನ ಕಡೆ ಗಮನ ಕೊಡಲು ಸಾಧ್ಯವಾಗುವುದಿಲ್ಲ. ಎಲ್ಲವನ್ನು ಯೋಚಿಸಿ ನಾನು ಈ ನಿರ್ಧಾರ ಮಾಡಿದ್ದೇನೆ. ಈ ನನ್ನ ನಿರ್ಧಾರವನ್ನು ಯಾರೂ ಬದಲಾಯಿಸುವ ಪ್ರಯತ್ನ ಮಾಡಬೇಡಿ. ಅದು ಬದಲಾಗುವುದಿಲ್ಲ. ಅಪ್ಪ ಹೇಳಿದ ದಿನ ಈ ಮದುವೆ ನಡೆಯುತ್ತದೆ ಎಂದು ಹೇಳುತ್ತಾ ಕಾಫಿ ಲೋಟವನ್ನು ಶೆಲ್ಫ್ ಮೇಲೆ ಇಟ್ಟು ಅಲ್ಲಿಂದ ನಡೆದಿದ್ದಳು ಜಾನಕಿ. ಮುಂದುವರಿಯುವುದು. ಧನ್ಯವಾದಗಳು.